ಅಂತೇಳಿ ಗೌರ್ಮೆಂಟ್ ಅಥರೈಸ್ಡ್ ಗೈಡ್. ಅತಿಥಿ ದೇವೋ ಭವ. ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ ನಿಮಗೆಲ್ರಿಗೂ. ಸರ್, ನಿಮಗೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ನಿಮಗೆ ಗೊತ್ತಿರೋ ಹಾಗೆ 16-17ನೇ ಶತಮಾನದಲ್ಲಿ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ. ಎರಡನೇ ಶ್ರೀಮಂತ ಸಾಮ್ರಾಜ್ಯ ಅಂತ ಬಂದರೆ ವಿಜಯನಗರ ಡೈನಾಸ್ಟಿ ಆಗುತ್ತೆ. ಸೊ ರೋಮ್ ಫಸ್ಟ್ ಪ್ಲೇಸಲ್ಲಿದ್ದರೆ ಸೆಕೆಂಡ್ ಬರ್ತಕ್ಕಂಥದ್ದೇ ವಿಜಯನಗರ ಡೈನಾಸ್ಟಿ. ಸೊ ಇದು ಸ್ಟಾರ್ಟ್ ಆಗೋದು 1336 1336ಇಂದ ಸ್ಥಾಪನೆ ಆಗುತ್ತೆ. 1565ವರೆಗೂ ಇದರ ರೂಲಿಂಗ್ ಪೀರಿಯಡ್ ಇರುತ್ತೆ. ಹರಿಹರ ಮತ್ತು ಬುಕ್ಕರಾಯ ಇದನ್ನು ಸ್ಥಾಪನೆ ಮಾಡ್ತಾರೆ. ಹಿಂದೂ ಧರ್ಮದ ರಕ್ಷಣೆಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ ಇಲ್ಲಿ ಹಂಪಿಯಲ್ಲಿ. ಸೊ ಹಂಪಿ ಇಸ್ ಅ ಪಂಪಾ ಕ್ಷೇತ್ರ. ಸೊ ಪಂಪಾ ಅಂತ ಹೇಳಿದ್ರೆ ಶಿವನ ವೈಫ್ ಆದಂಥ ಪಾರ್ವತಿಯ ಹೆಸರು ಬಂದ್ಬಿಟ್ಟು ಇಲ್ಲಿ ಪಂಪಾದೇವಿ. ಸೊ ಹಂಪಮ್ಮ, ಪಂಪ ಇಂದ ಹಂಪಿ ಆಗಿರ್ತಕ್ಕಂಥದ್ದು. ಸೊ 4 ಡಿಫ್ರೆಂಟ್ ಡೈನಾಸಿಸ್ ಬಂದು ಆಳ್ವಿಕೆ ಮಾಡಿದ್ದಾರೆ. ಸಂಗಮ, ಸಾಳುವ, ತುಳುವ, ಅರವಿಡು. ಸೊ 4 ಡಿಫ್ರೆಂಟ್ ಡೈನಾಸಿಸ್ ಬಂದು ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ವಿಜಯ ವಿಠಲ ಮಂದಿರ. ಸೊ ಕಂಪ್ಲೀಟ್ಲಿ ವಿಷ್ಣು ಟೆಂಪಲ್ ಇದು. ಸೊ ಈ ಟೆಂಪಲ್ನ 14ನೇ ಶತಮಾನದಲ್ಲಿ 1435ರಲ್ಲಿ ಸೆಕೆಂಡ್ ದೇವರಾಯ ಕಟ್ತಾರೆ. ಸಂಗಮ ಡೈನಾಸ್ಟಿಯ ಸೆಕೆಂಡ್ ದೇವರಾಯ ಕಟ್ಟುತ್ತಾರೆ ಗರ್ಭಗುಡಿನ. ಸೊ ನಂತರ ಬಂದಂಥ ಕೃಷ್ಣದೇವರಾಯರು ಕಂಪ್ಲೀಟ್ ಕಾಂಪ್ಲೆಕ್ಸ್ನ ಕಟ್ಟುತ್ತಾರೆ. ಸೊ ನೋಡಿ, ಇಲ್ಲಿ ನೀವು ಎಲ್ ಶೇಪಲ್ಲಿ ಇದು ಕಂಪ್ಲೀಟ್ ಬಜಾರ್ ನಿಮಗೇನು ಕಾಣ್ತಾ ಇದೆಯಲ್ಲ, ಸೊ ಎಲ್ ಶೇಪ್ ಇದು ಕೂಡ ಒನ್ ಆಫ್ ದ ವಿಠಲ ಟೆಂಪಲ್ ಇದು. ಸೊ ಬ್ರಹ್ಮ ವಿಠಲ, ರಾಮ ವಿಠಲ ಅಂತ ಹೇಳ್ಬಿಟ್ಟು ಟೆಂಪಲ್ಸ್ ಇದೆಲ್ಲ. ಸೊ ಇಲ್ಲಿಂದ ನಿಮಗೆ 1 ಕಿಲೋಮೀಟರ್ವರೆಗೂ ಆ ಕಡೆ ಈ ಕಡೆ ಎರಡು ರೈಟ್ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಮಂಟಪಗಳೆಲ್ಲ. ಸೊ ಆಗಿನ ಕಾಲದಲ್ಲಿ ಇಂಟರ್ನ್ಯಾಷನಲ್ ಸೂಪರ್ ಮಾರ್ಕೆಟ್ ಆಗಿತ್ತಿದ್ದು. ಸೊ ಕುದುರೆ ವ್ಯಾಪಾರಕ್ಕಾಗಿ ಹಾರ್ಸ್ ಟ್ರೇಡಿಂಗ್ ಇಲ್ಲಿ ಜಾಸ್ತಿ ನಡೀತಾ ಇತ್ತು. ಪರ್ಷಿಯನ್, ಮಂಗೋಲಿಯನ್, ಚೈನೀಸ್, ಅರಬ್ ಅವರು ಬಂದಂಥ ವ್ಯಾಪಾರಿಗಳು ಇಲ್ಲಿಗೆ ಕುದುರೆ ವ್ಯಾಪಾರಕ್ಕಾಗಿ ಇಲ್ಲಿ ಬರ್ತಾಯಿದ್ರು. ಸೊ ಇದೆಲ್ಲ ಬಿದ್ದೋಗಿರ್ತಕ್ಕಂಥದ್ದು. ASI ಡಿಪಾರ್ಟ್ಮೆಂಟ್ ಇದನ್ನು ಮತ್ತೆ ಇನೋವೇಷನ್ ಮಾಡಿ ಮತ್ತೆ ಇದನ್ನು ಆ ಕಡೆ ಈ ಕಡೆ ನಿಲ್ಲಿಸಿರ್ತಕ್ಕಂಥದ್ದು. ಇದೆಲ್ಲ ರಿನೋವೇಷನ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅದು ಆ್ಯಕ್ಚುಲಿ ಇದೆಲ್ಲ 5 ಸ್ಟೆಪ್ಸ್ ಗೋಪುರ ಇದು. ಸೊ ಗೋಪುರಕ್ಕೆ ಬಹಳ ಮಹತ್ವವಾದ ಸ್ಥಾನವನ್ನು ಕೊಡ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ. ಸೊ ಗೋಪುರ ಅಂದರೆ ಗೋವಿನ ಪುರ ಅಂತ ಹೇಳ್ಬಿಟ್ಟು ಗೋಪುರ. ಸೊ ಗೋವಿನ ಕಾಮಧೇನುವಿನ ಪುರ ಆಗಿರೋದ್ರಿಂದ ಅದಕ್ಕೆ ಗೋಪುರಕ್ಕೆ ಮಹತ್ವದ ಸ್ಥಾನ ಕೊಟ್ಟು ಕಳಶಗಳನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಭಕ್ತಾದಿಗಳು ಬಂದಂಥ ಟೈಮಲ್ಲಿ, ಸೊ ಯಾವುದೋ ಟೆಂಪಲ್ಗೆ ಎಂಟ್ರಿ ಆಗೋಂಥ ಟೈಮಲ್ಲಿ ಗೋಪುರದ ಒಳಗಡೆ ಬಂದರೆ, ಸೊ ನೆಗೆಟಿವ್ ಎನರ್ಜಿ ಇದ್ದರೆ ಹೊರಗಡೆ ಹೋಗಿ ಕಂಪ್ಲೀಟ್ ಪಾಸಿಟಿವ್ ವೈಬ್ಸ್ ಬರಲಿಕ್ಕೆ ಗೋಪುರಕ್ಕೆ ಮಹತ್ವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇದು 5 ಇಂಚಸ್ ಗೋಪುರ ಆಗಿತ್ತು. ಸೊ 1565 ಬಹುಮನಿ ಸುಲ್ತಾನರು ದಾಳಿ ಮಾಡಿ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ. ಸೊ ಅದಾದಮೇಲೆ 6 ತಿಂಗಳ ಕಾಲ ಲೂಟಿ ಮಾಡಿ 3 ತಿಂಗಳ ಕಾಲ ಸುಟ್ಟಾಕಿರೋದ್ರಿಂದ ಸೊ ಗೋಪುರದ ಕಂಪ್ಲೀಟ್ ಸ್ಟ್ರಕ್ಚರ್ ನಮಗೆ ಕಾಣಿಸಿಗಲ್ಲ. ಸೊ ಇದೆಲ್ಲ 2 ಇಂಚಸ್ ಬ್ರಿಕ್ಸ್, ಮೇಲೆಗಡೆ ಎಲ್ಲ ಬಂಗಾರ ಬೆಳ್ಳಿ ಲೇಪನ ಎಲ್ಲ ಮಾಡಿದ್ರು ಆಗಿನ ಕಾಲಕ್ಕೆ. ಸೊ ಹಾಗಾಗಿ ಅದನ್ನು ತಗೊಳ್ಳಿಕ್ಕೆ ಸುಟ್ಟಾಕಿರ್ತಕ್ಕಂಥದ್ದು. ಈ ಕಡೆ ನೋಡಿ, ಇಲ್ಲೆಲ್ಲ ನಂಬರ್ಸ್ ಬರ್ದಿದಾರಲ್ಲ, ಅದೆಲ್ಲ ಸ್ಟೋನ್ಸ್ ಹಾಕಿರ್ತಕ್ಕಂಥದ್ದು. ಸೊ ಅದೆಲ್ಲ ಅದೇನು ಸ್ಟೋನ್ ಗ್ಲಾಸ್ ಪೀಸಸ್ ಹಾಕಿ ಎಲ್ಲ ಅಟ್ಯಾಚ್ ಮಾಡಿದಾರಲ್ಲ. ಸೊ 10 ಇಯರ್ಸ್ ಬಿಫೋರು ಇಲ್ಲಿನೆಲ್ಲ ಪ್ರೈವೇಟ್ ವೆಹಿಕಲ್ಗೆ ಅಲೋಡ್ ಇತ್ತು ಇಲ್ಲಿ ಬರಲಿಕ್ಕೆ. ಸೊ ಅದ್ರ ಪೊಲ್ಯೂಷನ್ನು ಮತ್ತು ವೈಬ್ರೇಷನಿಂದ ಎಲ್ಲ ಸ್ಟೋನ್ಸ್ ಕ್ರ್ಯಾಕ್ ಆಗಿರ್ತಕ್ಕಂಥದ್ದು. ಓಲ್ಡ್ದು ಗೋಪುರ ಎಲ್ಲ ಹಾಳಾಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಗ್ಲಾಸ್ ಪೀಸಸ್ ಹಾಕಿದ್ದಾರೆ, ಮತ್ತು ಏನಾದರೂ ಬಿದ್ದೆ ಮರುಜೋಡಣೆ ಮಾಡಲಿಕ್ಕೆ. ಹಾಗಾಗಿ ಇವಾಗ ಪ್ರೈವೇಟ್ ವೆಹಿಕಲ್ಸ್ಗೆ ಅಲೋಡ್ ಇಲ್ಲ ಇಲ್ಲಿ ಬರಲಿಕ್ಕೆ. ಆ ವೆಹಿಕಲ್ಲೇ ಬಂದು ವಾಪಸ್ ಹೋಗ್ಬೇಕು. ಬನ್ನಿ ಸರ್ ಒಳಗೆ. ಅವರು ಲತಾಂಗಿಣಿ ಅಂತ ಕರಿತೀವಿ ಇವರಿಗೆ. ಸೊ ವೆಲ್ಕಮ್ ಲೇಡೀಸು. ಆಗಿನ ಟೈಮ್ನಲ್ಲಿ ರಾಜಮನೆತನದವರಿಗೆಲ್ಲ ಫ್ಲವರ್ಸ್ ಕೊಟ್ಟು ಬೊಕ್ಕೆ ಎಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಕ್ಕಂಥ ಪದ್ಧತಿ. ಸೊ ಸಿಂಗಲ್ ಸ್ಟೋನಲ್ಲಿ ಕಾರ್ವಿಂಗ್ ಮಾಡಿರ್ತಕ್ಕಂಥದ್ದು. ಆ ಹೇರ್ ಬನ್ಸ್ ನೋಡಿ ನೀವು, ಕೇರಳ ಮತ್ತು ತಮಿಳ್ನಾಡು ಸ್ಟೈಲಲ್ಲಿ ಇರ್ತಕ್ಕಂಥ ಮಹಿಳೆಯರವರು. ಸೊ ಆ ಕಾಲದಲ್ಲೆಲ್ಲ ಲೇಡೀಸ್ ಅಷ್ಟೊಂದು ಜುವೆಲಿಯರಿ ಎಲ್ಲ ಹಾಕ್ಕೊಂಡು ಅದ್ಭುತವಾಗಿ ಶೃಂಗಾರ ಮಾಡಿಕೊಂಡು ರೆಡಿಯಾಗಿರ್ತಿದ್ರು ಅಂತೇಳಿ. ಸೊ ಅದು ಮೇಲ್ಗಡೆ ಇರ್ತಕ್ಕಂಥ ಅಲ್ಲಿ ಗರ್ಲ್ಸ್ ನಿಂತ್ಬಿಟ್ಟು ಫ್ಲವರ್ಸ್ ಬೊಕೇಸ್ ಎಲ್ಲ ಕೊಟ್ಟು ಫ್ಲವರ್ಸ್ನ ಶವರ್ ಮಾಡಿ ರಾಜರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಇದು ನೋಡಿ. ಸೊ ಯಾವುದೋ ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗೋಂಥ ಟೈಮಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗೋಂಥ ಪದ್ಧತಿ ಇದು ನೋಡಿ. ಸಿಂಗಲ್ಸ್ ಬಂದಂಥ ಟೈಮಲ್ಲಿ ಇದು ಕಪಲ್ಸು, ಇದು ವಿತ್ ಫ್ಯಾಮಿಲಿ ಕಿಡ್ಸ್. ಜಸ್ಟ್ ಸಿ ಲೆವೆಲ್ಗಿಂತ ಸಮುದ್ರ ಮಟ್ಟಕ್ಕಿಂತ 400 ಮೀಟರ್ಸ್ ಹೈಟಲ್ಲಿ ಮಾತ್ರ ಇರ್ತಕ್ಕಂಥದ್ದು ಇದು ಈ ಪ್ಲೇಸ್. ಹಾಗಾಗಿ ಇಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಸೊ ಕಂಪ್ಲೀಟ್ ನಾವು ಸ್ಟೋನ್ಸ್ನ ಬಿಲ್ಡ್ ಮಾಡಿದ್ರೆ ಸೊ ಬೀಳೋ ಚಾನ್ಸಸ್ಸು ಒಂದಿರುತ್ತೆ, ಆಮೇಲೆ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಜಾಸ್ತಿ. ಸೊ ಹಾಗಾಗಿ ತಂಪು ಇರಲಿಕ್ಕೆ, ಟೆಂಪಲ್ಸ್ ತಂಪು ಇರಲಿಕ್ಕೆ ಬಂದಂಥ ಭಕ್ತಾದಿಗಳಿಗೆಲ್ಲ ಮಾರುಕಟ್ಟೆಗಳಲ್ಲ, ಸೊ ಅಲ್ಲೆಲ್ಲ ತಂಪು ಇರಲಿಕ್ಕೆ ಸೊ ಫಸ್ಟ್ ಲೇಯರ್ ಬಂದ್ಬಿಟ್ಟು ಸ್ಟೋನ್ಸಿಂದ ಕಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲದೂ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. 2 ಇಂಚಸ್ ಬ್ರಿಕ್ಸ್, ಅದು ಸ್ಮಾಲ್ ಬ್ರಿಕ್ಸ್. ಇವಾಗಲೂ ನಮಗೆ ಒಳಗಡೆ ಎಲ್ಲ ಪ್ರತಿಯೊಂದು ಗೋಪುರದ ಮೇಲೆಲ್ಲ ಬ್ರಿಕ್ಸ್ ಯೂಸ್ ಇದೆ, ಅದು ಒಂದು ಕಾರಣ. ಆಮೇಲೆ ಬಂಗಾರ ಬೆಳ್ಳಿ ಲೇಪನ ಹಾಕಿದ್ರು ಆಗಿನ ಕಾಲದಲ್ಲೇ. ಸೊ ಅದು ಅಂದರೆ ಅತ್ಯಂತ ಅದ್ಭುತವಾಗಿ ಕಾಣಲಿಕ್ಕೆ, ಸೌಂದರ್ಯವಾಗಿ ಕಾಣಲಿಕ್ಕೆ. ಆಮೇಲೆ ಅದಕ್ಕೆಲ್ಲ ಸಿಮೆಂಟ್ ಆಗಿ ಗಾರೆನ ಯೂಸ್ ಮಾಡ್ತಾಯಿದ್ರು, ಸ್ಟ್ಯಾಕೋ ಸಿಸ್ಟಮ್ ಗಾರೆ, ಸುಣ್ಣದ ಕಲ್ಲು, ಆಲೂವೆರಾ, ಎಗ್ ವೈಟು, ಬೆಲ್ಲ.
ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಸಿಮೆಂಟ್ ರೀತಿ ಲೇಪನ ಮಾಡ್ತಾ ಇದ್ದಾರೆ. ಅದು ತಂಪಾಗಿಡ್ತಾ ಇತ್ತು ಟೆಂಪಲ್ಸ್ ಎಲ್ಲ. ಸೊ ಇದು ಸರ್, ಇದು ಕಂಪ್ಲೀಟ್ ವಿಷ್ಣು ಟೆಂಪಲ್. ಇದು ಒಳಗಡೆ ಇರ್ತಕ್ಕಂಥ ಗರ್ಭಗುಡಿನ ಪ್ರೌಢದೇವರಾಯರು ಕಟ್ತಾರೆ. ಇದ್ರ ಬ್ಯಾಕ್ ಸೈಡಲ್ಲಿ ಇದೆ. ಸೊ ಇವಾಗ ಮಹಾರಾಷ್ಟ್ರ ಪಂಢರಪುರದಲ್ಲಿ ಇದೆಯಲ್ಲ ವಿಠಲನ ಮೂರ್ತಿ, ಸೊ ಅದೇ ವಿಠಲನ ಮೂರ್ತಿ ತಂದು ಇಲ್ಲಿ ಸಂರಕ್ಷಣೆ ಮಾಡ್ತಾರೆ. ಸೊ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ವಿಠೋಬ ಅನ್ನೋ ಪಂಡಿತರು, ಸೊ ಅವ್ರು ತಂದು ಇಲ್ಲಿ ಮೂರ್ತಿನ ಶಿಫ್ಟ್ ಮಾಡ್ತಾರೆ. ಸೊ ಯಾಕೆ ಅಂದರೆ ಅಲ್ಲಿ ಡೆಕ್ಕನ್ ಸುಲ್ತಾನರ ಅಟ್ಯಾಕ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಆ ಮೂರ್ತಿನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಆ ಮೂರ್ತಿ ಇಲ್ಲಿ ಶಿಫ್ಟ್ ಆಗಿದೆ. ಸೊ 14th ಸೆಂಚುರಿಯಿಂದ 15th ಸೆಂಚುರಿವರೆಗೂ ಆ ಮೂರ್ತಿ ಇಲ್ಲೇ ಸಂರಕ್ಷಿಸಲ್ಪಡುತ್ತೆ. ಸೊ ಕೃಷ್ಣದೇವರಾಯ ರೂಲಿಂಗ್ ಟೈಮ್ ಇರುತ್ತೆ ಆವಾಗ 15th ಸೆಂಚುರಿಯಲ್ಲಿ. ಸೊ ಆ ಕೃಷ್ಣದೇವರಾಯ ರೂಲಿಂಗ್ ಟೈಮಲ್ಲಿ ಮಹಾರಾಷ್ಟ್ರದಿಂದ ಏಕನಾಥ ಚಕೋಬ ಅಂತ ಸಂತ ಬರ್ತಾರೆ. ಸಂತ ಬಂದು ಅವ್ರಿಗೆ ಕೇಳಿದಾಗ ನಮ್ಮ ಮೂರ್ತಿ ಇಲ್ಲಿದೆ ಸ್ವಾಮಿ, ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ ರಾಜರ ಹತ್ರ. ಸರಿ ಅಂತೇಳಿ ರಾಜರು ಇಲ್ಲಿ ಹೊಸದಾಗಿ ಮೂರ್ತಿ ನಿರ್ಮಾಣ ಮಾಡ್ತಾರೆ. ಅದು ಹಾಫ್ ವಿಠಲ ಹಾಫ್ ತಿರುಪತಿ ಬಾಲಾಜಿ. ಅದು ವಿಜಯ ವಿಠಲ ಮೂರ್ತಿ, ಇಲ್ಲಿರ್ತಕ್ಕಂಥ ಮೂರ್ತಿ. ಅದನ್ನ ಇಲ್ಲಿ ನಿರ್ಮಾಣ ಮಾಡಿ ಸ್ಥಾಪಿಸಿ ಬಿಫೋರ್ ಇರ್ತಕ್ಕಂಥ ಪಾಂಡುರಂಗ ವಿಠಲನ ಮೂರ್ತಿನ ವಾಪಸ್ ಪಂಢರಪುರಿಗೆ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಪುರಂದರದಾಸರು ಹೇಳ್ತಾರೆ, ನೀವು ಕನ್ನಡದಲ್ಲಿ, ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ ವಿಗ್ರಹನ ನಾವು ಸಂರಕ್ಷಣೆ ಮಾಡಿರೋದ್ರಿಂದ ನೀವು ಎವರಿಡೇ ಕನ್ನಡವನ್ನ ಜ್ಞಾಪಿಸ್ಕೊಳ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಈಗಲೂ ಮಹಾರಾಷ್ಟ್ರ ಪಂಢರಪುರದಲ್ಲಿ ಆರತಿ ಆಗಂತ ಟೈಮಲ್ಲಿ ಕನ್ನಡ ರಾಜ ವಿಠಲ ವಿಠಲ ಪಂಡರಿನಾಥ ವಿಠಲ ಅಂತ ಹೇಳ್ಬಿಟ್ಟು ಆರತಿ ಆಗುತ್ತೆ. ಸೊ ರಾಜ ಪಂಡರಿನಾಥ ವಿಠಲ ಅಂತ ಆರತಿ ಆಗುತ್ತೆ. ಸೊ ಎವ್ರಿಡೇ ಈಚ್ ಆ್ಯಂಡ್ ಎವ್ರಿಡೇ ಕನ್ನಡವನ್ನು ಜ್ಞಾಪಿಸ್ಕೊಳ್ತಾರೆ. ಸೊ ಈಗಲೂ ನೋಡ್ಬೋದು ಮಹಾರಾಷ್ಟ್ರದಿಂದ ಭಾಳಷ್ಟು ಗೆಸ್ಟ್ ಬರ್ತಾರೆ ಇಲ್ಲಿ. ಯಾಕಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿಯಲ್ಲೇ ಫಸ್ಟ್ ಪ್ರಾಣ ಪ್ರತಿಷ್ಠಾಪನೆ ವಿಠಲಂದು ಇಲ್ಲೇ ಆಗಿದ್ದು. ಸೊ ವಿಠಲನ್, ಸೊ ಹಾಗಾಗಿ ಇಲ್ಲಿ ಬಂದಿದ್ದು ಮೂರ್ತಿನೇ ಇಲ್ಲಿ ಬಂದಿದ್ದು. ಹಾಗಾಗಿ ಅಷ್ಟೊಂದು ಮಹತ್ವ ಟೆಂಪಲ್ ಇದು. ಸೊ ಟೆಂಪಲ್ ಕಂಪ್ಲೀಟ್ಲಿ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ನೋಡಿ ಅಗ್ನಿ ಮೂಲೆಯಲ್ಲಿ ಬಂದ್ಬಿಟ್ಟು ಕುಕಿಂಗ್ ಹಾಲ್, ಪ್ರಸಾದ ಮಂಟಪ, ದೇವರಿಗೆ ಬೇಕಾದಂಥ ಪ್ರಸಾದವನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು. ಇದೆಲ್ಲ ಧ್ಯಾನ ಮಂಟಪಗಳು. ಸೊ ಟೆಂಪಲ್ ಸುತ್ತಲೂ ಇದೆಲ್ಲ. ಸೊ ಬಂದಂಥ ಭಕ್ತಾದಿಗಳಿಗೆ ಧ್ಯಾನ ಮಾಡಲಿಕ್ಕೆ ಮತ್ತು ಸ್ಟೇಯಿಂಗ್ ಪರ್ಪಸ್, ಉಳ್ಕೊಳ್ಳಿಕ್ಕೋಸ್ಕರ ಕೂಡ. ಎಸ್ ಸರ್, ಆಬ್ವಿಯಸ್ಲಿ. ಸೊ ಇದು ಮ್ಯಾರೇಜ್ ಹಾಲ್, ಕಲ್ಯಾಣ ಮಂಟಪ, ಉತ್ಸವ ಒಳಗಡೆ ಇರ್ತಕ್ಕಂಥ ರುಕ್ಮಿಣಿ ಮತ್ತು ವಿಠಲನ ಮೂರ್ತಿಗಳನ್ನ ಇಲ್ಲಿ ತಂದು ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ಮದುವೆ ಉತ್ಸವಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ರು. ಸೊ ಆ ಕಡೆ ಇರ್ತಕ್ಕಂಥದ್ದು ಭಜನಾ ಮಂಟಪ. ಪುರಂದರದಾಸರು ಬಂದ್ಬಿಟ್ಟು 24 ಗಂಟೆನೂ 24 hours ದಿನದಲ್ಲಿ ಭಜನೆ ಕೀರ್ತನೆಗಳನ್ನ ನೆರವೇರಿಸ್ಕೊಡ್ತಾ ಇದ್ರು. ಸೊ ಸೆಂಟ್ರಲ್ ಬರ್ತಕ್ಕಂಥದ್ದೇ ಸಂಗೀತ ಮಂಟಪ, ದ ಕಂಪ್ಲೀಟ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್. ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಕಂಬದಲ್ಲಿ ಮ್ಯೂಸಿಕ್ ಬರ್ತಕ್ಕಂಥದ್ದು, ಓನ್ಲಿ ವಿಜಯನಗರ ಡೈನಾಸ್ಟಿಯಲ್ಲಿ 56 ಮ್ಯೂಸಿಕಲ್ ಪಿಲ್ಲರ್ಸ್ ಇದೆ. ಸೊ 56ಅಲ್ಲೂ ಡಿಫ್ರೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸೌಂಡ್, ವೀಣಾ, ಡಮರು, ಜಲತರಂಗ, ಸರಿಗಮಪ. ಸೊ ಈ ಥರ 56 ಡಿಫ್ರೆಂಟ್ ಮ್ಯೂಸಿಕಲ್ ಸೌಂಡ್ಸ್ ಇವಾಗಲೂ ಬರುತ್ತೆ. ಸೊ ರಾಜ ಕೃಷ್ಣದೇವರಾಯ ತನ್ನ ಪತ್ನಿಗೋಸ್ಕರ ಇದನ್ನು ನಿರ್ಮಾಣ ಮಾಡ್ತಾರೆ, ಸಂಗೀತ ಮಂಟಪ. ಅವರು ಫೇಮಸ್ ಡ್ಯಾನ್ಸರ್, ಭರತನಾಟ್ಯ ಸ್ಪೆಷಲಿಸ್ಟ್ ಅವರು. ಸೊ ಆ ಟೈಮಲ್ಲೆಲ್ಲ ಮೇಲಿಂದ ಕೆಳಗಡೆವರೆಗೂ ಕರ್ಟನ್ ಆಗ್ತಾಯಿದ್ರು, ರೇಷ್ಮೆ ಬಟ್ಟೆನ ಕವರ್ ಮಾಡಿದ್ರು. ಕವರ್ ಮಾಡಿ 56 ಪಿಲ್ಲರ್ ಮುಂದೆ ಒಬ್ಬೊಬ್ಬ ವ್ಯಕ್ತಿ ನಿಂತ್ಕೊಂಡು ಅದನ್ನ ಸ್ಯಾಂಡಲ್ವುಡ್ ಸ್ಟಿಕ್ಕಿಂದ ಹಿಟ್ ಮಾಡ್ತಾ ಇದ್ರು. ಸೊ ಅದರಿಂದ ಮ್ಯೂಸಿಕ್ ಬರ್ತಾ ಇತ್ತು. ರಾಣಿ ಚಿನ್ನಾದೇವಿ ಒಳಗೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು, ಭಗವಂತನಿಗೋಸ್ಕರ ಭರತನಾಟ್ಯ ಮಾಡಿ ಸಮರ್ಪಣೆ ಮಾಡ್ತಾ ಇದ್ರು. ಅದ್ರ ಸೌಂಡ್ 2 ಕಿಲೋಮೀಟರ್ ವರೆಗೂ ಕೇಳಿಸ್ತಾ ಇತ್ತು ಇಲ್ಲಿಂದ. ಅಟ್ ಅ ಟೈಮ್ 56 ಪಿಲ್ಲರ್ಸ್. 2017ಗಿಂತ ಬಿಫೋರ್ ಎಲ್ರಿಗೂ ಅವಕಾಶ ಇತ್ತು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಲಿಕ್ಕೆ. ಸೊ ನಾರ್ಮಲ್ ಜನರಿಗೆ ಗೊತ್ತಿಲ್ಲಲ್ಲ ಯಾವ ರೀತಿ ಪ್ಲೇ ಮಾಡಬೇಕಂತ. ಕಟ್ಟಿಗೆಯಿಂದ ಕಾಯಿನ್ಸಿಂದ ಎಲ್ಲ ಒಡೆದು 10 ಕಂಬ ಬಿದ್ದೋಗಿದೆ, 46 ಮಾತ್ರ ಇದೆ ಇವಾಗ ನೋಡಲಿಕ್ಕೆ. ಸೊ ಫ್ಯೂಚರ್ ಜನ್ರೇಷನ್ಗೆ ಪ್ರಿಸರ್ವ್ ಮಾಡಲಿಕ್ಕೋಸ್ಕರ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ, ಟಚ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಒಂದೊಂದು ಪಿಲ್ಲರ್ ಮುಂದೆ 4 ಸ್ಕ್ಯಾನರ್ಸ್ ಇಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ನಾವು ಯಾವ ರೀತಿ ಮ್ಯೂಸಿಕ್ ಬರುತ್ತಂತ ಇವಾಗಲೂ ಕೇಳೋದು. ಸೊ ಇಲ್ಲಿರ್ತಕ್ಕಂಥದ್ದೇ 50 ರೂಪೀಸ್ ನೋಟಲ್ಲಿರ್ತಕ್ಕಂಥ ವಿಜಯ ವಿಠಲ ರಥ. ಸೊ ರಾಜ ಕೃಷ್ಣದೇವರಾಯ ಒಡಿಸ್ಸಾಗೆ ಹೋಗ್ತಾರೆ ಯುದ್ಧ ಮಾಡಲಿಕ್ಕೆ 15ನೇ ಶತಮಾನದಲ್ಲಿ. ಒಡಿಸ್ಸಾಗೆ ಹೋಗಿ ಯುದ್ಧ ಮಾಡಿ ಅಲ್ಲಿ ಬ್ಯಾಟಲ್ ವಿನ್ ಆಗ್ತಾರೆ. ಅದನ್ನು ಅಲ್ಲಿ ಬ್ಯಾಟಲ್ ವಿನ್ ಆಗಿ ಕೊನಾರ್ಕ್ ಸೂರ್ಯ ಟೆಂಪಲ್ ವಿಸಿಟ್ ನೀಡ್ತಾರೆ. ಸೊ ಕೊನಾರ್ಕಲ್ಲಿ ಚಾರಿಟಿ ಇದೆಯಲ್ಲ ಸೂರ್ಯ ಮಂದಿರ್ನಲ್ಲಿ, ಸೊ ಒರಿಸ್ಸಾನಲ್ಲಿ, ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಇಲ್ಲಿ ಬಂದು ಏನಾದರೂ ಸ್ಪೆಷಲ್ ಆಗಿ ನಿರ್ಮಾಣ ಮಾಡ್ಬೇಕಂತೇಳಿ ವಿಠಲನ ವಾಹನ ಆದಂಥ ಗರುಡನಿಗೋಸ್ಕರ ಈ ರಥನ ಸಮರ್ಪಣೆ ಮಾಡ್ತಾರೆ. ಸೊ ವಿಜಯದ ಸಂಕೇತವಾಗಿ ವಿಜಯ ವಿಠಲನಿಗೋಸ್ಕರ ಮಾಡಿರ್ತಕ್ಕಂಥ ರಥ ವಿಜಯ ವಿಠಲ ರಥ. ಇದು 24 ಫೀಟ್ ಹೈಟ್ ಇತ್ತು, ಮೇಲೆ ಶಿಖರ ಇತ್ತು, ಅದು ಬಿದ್ದೋಗಿದೆ. ಸೊ 7 ಡಿಫ್ರೆಂಟ್ ಸ್ಟೋನ್ಸ್ ಯೂಸ್ ಮಾಡಿ ಕಟ್ಟಿರ್ತಕ್ಕಂಥದ್ದು, ಇದು ಸಿಂಗಲ್ ಸ್ಟೋನಲ್ಲಿ ಕಟ್ಟಿಲ್ಲ. ಸೊ ಇದನ್ನ ಯಾವುದೇ ಕಾರಣಕ್ಕೆ ಎಳಿತಾ ಇರಲಿಲ್ಲ, ಫಿಕ್ಸ್ ಇತ್ತು. ಆ ಟೈಮಲ್ಲಿ ಕೂಡ ಫಿಕ್ಸ್ ಇತ್ತು. ಸೊ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ಹೆವಿ ಪರ್ಸನ್ಸ್ ಜಸ್ಟ್ ವೀಲ್ನ ಮಾತ್ರ ಜಸ್ಟ್ ರೊಟೇಟ್ ಮಾಡ್ತಾ ಇದ್ರು, 4 ಸೈಡ್ ವೀಲ್ನ ಮಾತ್ರ ಅದು ರೊಟೇಟ್ ಆಗ್ತಾ ಇತ್ತು. ಅವ್ರ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರು ನಾವು ಭಗವಂತನ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕ್ತಾ ಇದೀವಿ ಅಂತೇಳಿ ಅದನ್ನ ರೊಟೇಟ್ ಮಾಡ್ತಾ ಇದ್ರು. ಸೊ ಈಗ SI ಡಿಪಾರ್ಟ್ಮೆಂಟ್ ಅದನ್ನು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೇಳಿದೆ 1565 ಬ್ಯಾಟಲ್ ಆಫ್ ತಾಳಿಕೋಟ ಆಗುತ್ತೆ. 5 ಬಹುಮನಿ ಸುಲ್ತಾನ್ಸ್ ಅಟ್ಯಾಕ್ ಮಾಡಿ 6 months ವರೆಗೂ ಲೂಟಿ ಮಾಡ್ತಾರೆ. ಎಷ್ಟು ಚಿನ್ನ ಬೆಳ್ಳಿ ಸಿಗುತ್ತೆ ಅಷ್ಟು ದೋಚಿ ಆಮೇಲೆ 3 ತಿಂಗಳ ಕಾಲ ಸುಟ್ಟಾಕಿರೋದ್ರಿಂದ ಯಾವುದೇ ಒಂದು ಟೆಂಪಲಲ್ಲಿ ಮೂರ್ತಿ ಇಲ್ಲ. ಸೊ ಇದರಲ್ಲಿ ಕೂಡ ಟೆಂಪಲಲ್ಲಿ ಮೂರ್ತಿ ಇಲ್ಲ, ಒಡೆದಾಕಿದ್ದಾರೆ. ಸೊ ಫಸ್ಟ್ ಇರ್ತಕ್ಕಂಥ ಮೂರ್ತಿ ಪಂಢರಪುರ ಶಿಫ್ಟ್ ಆಗಿದೆ. ಇದ್ರ ನೀವು ಆ್ಯಕ್ಚುಲಿ ಚಾರಿಟಿ ಮುಂದೆ ಕೂಡ ಎಳೆಯೋದು ರಥ ಇದಲ್ವಾ, ಕುದುರೆ ಅಲ್ವಾ. ಸೊ ಅಪೋಸಿಟಲ್ಲಿ ಕುದುರೆ ಇದೆ. ಸೊ ನೀವು ಕುದುರೆ ಬಾಲ ಮತ್ತೆ ಇದನ್ನು ಕೂಡ ಕಾಣ್ಬೋದು. ಬನ್ನಿ. ಎಸ್, ಮಾನವ ರೂಪದಲ್ಲಿರ್ತಕ್ಕಂಥ ಗರುಡ ವಿಗ್ರಹ.
ಈ ಕಡೆ ನೋಡಿ, ಬ್ಯಾಕ್ ಸೈಡ್ ನೋಡಿ ಕುದುರೆ ಬಾಲ ಮತ್ತು ಕುದುರೆ ಕಾಲು ಕಾಣಿಸ್ತಿದೆಲ್ಲ. ಸೊ ಒರಿಜಿನಾಲಿಟಿಯಲ್ಲಿ ಕುದುರೆ ಇದ್ದಿದ್ದು. ಸೊ ಅದು ಹೊಡೆದ ಕಾರಣ ನೆಕ್ಸ್ಟ್ ASI ಡಿಪಾರ್ಟ್ಮೆಂಟ್ ಎಲಿಫೆಂಟ್ನ ತಂದು ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥ. ಬ್ಯಾಕ್ ಸೈಡ್ ಕಾಣುತ್ತಲ್ಲ, ಅಲ್ಲಿದೆ ನೋಡಿ. ಎಸ್ ಹಾಂ ಸರ್. ಇಲ್ಲ ಸರ್, ನಿಮ್ದಾಯ್ತಾ? ಹಾಂ, ಇಲ್ಲಿದೆ ಪಾಂಡುರಂಗನ ಮೂರ್ತಿ ಇಲ್ಲಿದೆ. ಸೊ ಕಂಪ್ಲೀಟ್ ಕಲರ್ಫುಲ್ ಆಗಿ ಪೇಂಟಿಂಗ್ ಮಾಡಲಾಗಿತ್ತು ಚಾರಿಟ್ನ. ಅವಾಗ ನೋಡಿ ಎಲ್ಲೋ ಗ್ರೀನ್ ರೆಡ್ ಕಲರ್ ಎಲ್ಲ ಕಾಣ್ತಲ್ಲ, ಅಲ್ಲಿ ಕಾಣ್ತಿದೆ ನೋಡಿ, ಎಲ್ಲೋ ಕಲರ್ ಗ್ರೀನ್ ಕಾಣ್ತಿದೆಲ್ಲ. ಇಲ್ಲಿ ರೆಡ್ ಇದೆ ನೋಡಿ, ಇಲ್ಲಿ ರೆಡ್ ಎಲ್ಲೋ ಕಲರ್ ಒಳಗಡೆ. ಸೊ ಕಂಪ್ಲೀಟ್ ಆಗಿ ಕಲರ್ಫುಲ್ ಪೇಂಟಿಂಗ್ಸ್, ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಫ್ರೂಟ್ಸು, ವೆಜಿಟೇಬಲ್ಸ್, ಲೀವ್ಸ್ ಇಂದ ಕಲರ್ ಮಾಡಿರ್ತಕ್ಕಂಥ. ಇದ್ರದ್ದು ಮೇಲಿನ ಗೋಪುರ ಇಲ್ಲಿದೆ. ಅಲ್ಲಿ ಇದ್ರ ಮೇಲಿಂದ ಗೋಪುರ ಇತ್ತಲ್ಲ, ಅದು ಚಿಕ್ಕದಾಗಿದೆ ಅಲ್ಲ, ಅದು ಇಲ್ಲ 1850 ಇಲ್ಲ, ತಾನಾಗೆ ಬಿದ್ದಿದ್ದು ಅದು. 1853 ಫೋಟೋಗ್ರಫೀಸಲ್ಲಿ ಇತ್ತು ಅದು ಆ್ಯಕ್ಚುಲಿ. ಆಮೇಲೆ ವೆದರಿಂಗ್, ಬಿಸಿಲು ಮಳೆಯಿಂದಾಗಿ ಅದು ತಾನಾಗೆ ಬಿದ್ದೋಗಿರ್ತಕ್ಕಂಥ. ಇದೆಲ್ಲ ಸಿಂಬಾಲಿಕ್, ಇದು ಇಂಡಿಕೇಶನ್ಸ್ ಇದೆಲ್ಲ. ಸೊ ನೋಡಿ, ಚೈನೀಸ್, ಪೋರ್ಚುಗೀಸ್, ಪರ್ಷಿಯನ್, ಅರಬ್ ಅವರೆಲ್ಲ ಇಲ್ಲಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾ ಇದ್ರಂತ. ಇದೆಲ್ಲ ಕಂಪ್ಲೀಟ್ ಆರ್ಕಿಟೆಕ್ಚರ್. ಸೊ ಅವ್ರಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಆಕ್ಚುಲಿ ಅವರಿಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ ಆ ಟೈಮಲ್ಲೆಲ್ಲ. ಸೊ ಕನ್ನಡ ಗೊತ್ತಿರಲಿಲ್ಲ ಅವರಿಗೆ. ಜಸ್ಟ್ ನೋಡಿ ಅವ್ರು ತಿಳ್ಕೊಳ್ತಾ ಇದ್ರು ಇಲ್ಲಿ ಕುದುರೆ ವ್ಯಾಪಾರ ನಡೀತಾ ಇತ್ತಂತ. ಆ ಟೈಮಲ್ಲೂ ನೋಡಿ ಕುದುರೆನ ಹಲ್ಲು ಟೆಸ್ಟ್ ಮಾಡಿ ತಗೊಳ್ತಕ್ಕಂಥ ಪದ್ಧತಿ ನೋಡಿ. ಸೊ ಹಲ್ಲನ್ನ ಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಕುದುರೆ ಹಲ್ಲು ಟೆಸ್ಟ್ ಮಾಡಿದ್ರೆ ಅದ್ರ ಏಜ್ ಗೊತ್ತಾಗುತ್ತೆ. ಸೊ ಬಾಲ ಟೆಸ್ಟ್ ಮಾಡಿದ್ರೆ ಅದ್ರದ್ದು ಸ್ಟ್ರೆಂಥನಿಂಗ್ ಗೊತ್ತಾಗುತ್ತೆ ನೋಡಿ. ಆ ಕಡೆ ಸೈಡ್ ಬಾಲ ಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸರ್ ಇದು ಕಂಪ್ಲೀಟ್ಲಿ 56 ಮ್ಯೂಸಿಕಲ್ ಪಿಲ್ಲರ್ಸ್ ಇದೆ. ಸೊ 56ಅಲ್ಲಿ 46 ಮಾತ್ರನೇ ಇರೋದು. ಸೊ ಒಂದೊಂದು ಪಿಲ್ಲರ್ ಮುಂದೆ ಒಂದೊಂದು ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಮ್ಯೂಸಿಕ್ ಬರುತ್ತೆ ಅಂತ ಕೇಳ್ಬೋದು. ಸೊ ಇದು ಸಿಂಗಲ್ ಕಲ್ಲಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಚಿಕ್ಕದಾಗಿ ಸ್ಮಾಲ್ ಪಿಲ್ಲರ್ಸ್ ಇದೆ ಅಲ್ಲ, 16 ಕಂಬಗಳು. ಸೊ 16 ಕಂಬನ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಬರ್ತಕ್ಕಂಥದ್ದು. ಹಾಂ, ಜಲತರಂಗ, ಮ್ಯೂಸಿಕ್ ವೇವ್ ಸೌಂಡ್. ಇಲ್ಲಿ ಫ್ರಂಟ್ ಇಂದ ಬ್ಯಾಕ್ ಸೈಡ್ ಬ್ರಿಟಿಷ್ ಗೌರ್ಮೆಂಟ್ 18th ಸೆಂಚುರಿಯಲ್ಲಿ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಳಗಡೆ ಏನಾದ್ರೂ ಹಾಲೋ ಇಟ್ಟಿದಾರ ಅಂತ ಟೆಸ್ಟ್ ಮಾಡ್ಲಿಕ್ಕೆ. ಅದರಲ್ಲಿ ಯಾವುದೇ ತರದ ಹಾಲೋ ಇಲ್ಲ. ಸೊ ಕಂಪ್ಲೀಟ್ಲಿ ಸಾಲಿಡ್ ಸ್ಟೋನ್ಸ್ ಇದೆಲ್ಲ. ಕಂಪ್ಲೀಟ್ ಸೈನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿರ್ತಕ್ಕಂಥದ್ದು. ಈ ಕಡೆ ನೋಡಿ ಮಾಡ್ತಾರೆ. ಇಲ್ಲಿ ಸಪೋರ್ಟಿಂಗ್ ಪಿಲ್ಲರ್ ಅಪೋಸಿಟ್ ಅವ್ರ ರಾಣಿ ಚಿನ್ನದೇವಿ. ಸೊ ಇಲ್ಲಿದೆ ನೋಡಿ, ಇದೆಲ್ಲ ಇಲ್ಲೆಲ್ಲ ಗ್ಯಾಪ್ಸ್ ಇದೆ. ಸೊ ಮೇಲಿಂದ ಕೆಳಗಡೆವರೆಗೂ ಕರ್ಟನ್ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ಗ್ಯಾಪ್ಸ್. ಸೊ ಇಲ್ಲಿ ಕೂಡ ಕರ್ಟನ್ಸ್ ಹಾಕ್ಲಿಕ್ಕೆ, ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥದ್ದು. ಸೊ ಮಳೆ ನೀರು ಕೂಡ ಎಕ್ಸಾಕ್ಟ್ ಆಗಿ ಮೇಲಿಂದ ಬಿದ್ದರೆ, ಸೊ ಇಲ್ಲಿ ಕೂಡ ಹೋಲ್ ಇದೆ ನೋಡಿ. ಮಳೆ ನೀರು ಮೇಲಿಂದ ಬಿದ್ದರೆ ಎಕ್ಸಾಕ್ಟ್ ಈ ಹೋಲಿಂದ ಹೊರಗಡೆ ಬಂದು ಇಲ್ಲಿ ಬಿಂದು ಥರ ಕಾಣಿಸೋದು. ಸೊ ಇಲ್ಲಿಂದ ಎಕ್ಸಾಕ್ಟ್ ಈ ಹೋಲಿಂದ ಬಿದ್ದು ಹೊರಗಡೆ ಬರ್ತಕ್ಕಂಥ. ಆ್ಯಕ್ಚುಲಿ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್, ನೀವು ಸ್ವಲ್ಪ ಮಾಡಿರಿ ನೋಡಿ. ಪೂಜೆ ಟೈಮಲ್ಲಿ ಯೂಸ್ ಮಾಡ್ತೀವಲ್ಲ, ಹೇಳಿ ಡಮರು ಇದೆ. ಬರ್ರಿ. ಟ್ರೀ 165 165. ಇದು ಈ ಮರದ ಸ್ಪೆಷಾಲಿಟಿ ಬಂದ್ಬಿಟ್ಟು ಎಲೆ ಇದ್ರೆ ಹೂ ಇರಲ್ಲ, ಹೂವು ಇದ್ದಾಗ ಎಲೆ ಇರಲ್ಲ. ಈಗ ನೋಡಿ ಜಸ್ಟ್ ಫ್ಲವರ್ಸ್ ಮಾತ್ರ ಇದೆ, ಅಲ್ಲಲ್ಲಿ ಎಲೆ ಕಾಣುತ್ತೆ ಅಷ್ಟೇ. ಸಮ್ಮರಲ್ಲಿ ಬಂದರೆ ಕಂಪ್ಲೀಟ್ ಹೂವು ಇರುತ್ತೆ, ಎಲೆನೇ ಇರಲ್ಲ. ಇದು ನೋಡಿ ಲಕ್ಷ್ಮಿ ಟೆಂಪಲ್, ಮೂರ್ತಿ ಇಲ್ಲ. ಹಿರಕಣಗಿಲ ಗಿಡ ಅಂತ ಚಂಪಾ ಟ್ರೀ ಸರ್, ಎಲ್ಲ ವೈಟ್ ಎಲ್ಲೋ ಫ್ಲವರ್ ಬರುತ್ತಲ್ಲ, ಚಂಪಾ ಟ್ರೀ. ಅದು ಲಕ್ಷ್ಮಿ ಟೆಂಪಲ್, ಮೂರ್ತಿ ಇಲ್ಲ. ಸೊ ಯಾವುದೋ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ 3 ಎಂಟ್ರೀಸ್ ಇರುತ್ತೆ. ಸೊ ಈಸ್ಟಲ್ಲಿ ಬರ್ತಕ್ಕಂಥದ್ದು ರಾಜ ಮನ್ತಂದವ್ರು ಬರಲಿಕ್ಕೆ, ನಾರ್ತಲ್ಲಿ ಬರ್ತಕ್ಕಂಥದ್ದು ಕಾಮನ್ ಪೀಪಲ್, ಸೌತ್ ಎಂಟ್ರಿ ಬಂದ್ಬಿಟ್ಟು ರಾಣಿಯರಿಗೆ. ಬನ್ನಿ ಸರ್, ಕೊಡ್ರಿ ಸರ್. ಸ್ಟೋನ್ ಸೋಫಾಸು. ಸೊ ಇದು ಮೇನ್ ಟೆಂಪಲ್, ಗರ್ಭಗುಡಿ. ಇದು ಒಳಗಡೆ ಹೋಗ್ತಕ್ಕಂಥ ಎಂಟ್ರಿ ದ್ವಾರ ಇದು. ಸೊ ನಮಗೆ ಯಾವುದೇ ಒಂದು ದೇವಸ್ಥಾನ ನೋಡಿದಾಗ ಗೊತ್ತಾಗೋದು
ಸೊ ಹೊರಗಡೆ ದ್ವಾರಪಾಲಕರನ್ನ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಜಯ ವಿಜಯ ಇದೆ, ಸೆಂಟರ್ ಮಾ ಗಜಲಕ್ಷ್ಮಿ ಇದೆ. ಸೊ ಹಾಗಾಗಿ ಇದು ವಿಷ್ಣು ಟೆಂಪಲ್. ಸೊ ಶಿವನ ದೇವಸ್ಥಾನ ಬಂದಾಗ ನಂದ ಸುನಂದ ಇರ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯನ ತ್ರೇತಾಯುಗ ಫಸ್ಟ್ ಇಲ್ಲಿಗೆ ಬಂದಾಗ ಆಂಜನೇಯನ ಇಲ್ಲೇ ಭೇಟಿ ಆಗ್ತಾರೆ. ಸೊ ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಸೊ ಶಬರಿಯ ಆಶ್ರಮ ಕೂಡ ಇಲ್ಲೇ ಇದೆ. ಇಲ್ಲಿ ಸಮಸ್ತ ವಾನರ ಸೈನ್ಯ ಇತ್ತು, ನೆಲ, ನೀಲ, ಅಂಗದ, ಜಾಂಬವಂತ, ಹನುಮಾನ್. ಸೊ ಎಲ್ಲರನ್ನ ಕರ್ಕೊಂಡು ಜರ್ನಿ ಶುರುವಾಗುತ್ತೆ ಶ್ರೀರಾಮಚಂದ್ರ ಪ್ರಭುದು ಇಲ್ಲಿಂದ ಲಂಕಾಗೆ ಹೋಗಕ್ಕೆ. ಹಾಗಾಗಿ ಇದನ್ನ ಕಿಷ್ಕಿಂಧ ಕಾಂಡ ಅಂತ ಕರೀತಾರೆ. ಸೊ ನೋಡಿ, ಒಂದೊಂದು ಪಿಲ್ಲರಲ್ಲಿ ಒಂದೊಂದು ಅದ್ಭುತವಾದಂಥ ರಾಮಾಯಣ ಕೆತ್ತನೆಗಳನ್ನ ನೋಡ್ಬೋದು. ಇಲ್ಲಿ ನೋಡಿ, ಮೇಲೆ ಲಕ್ಷ್ಮಣನಿಗೆ ಮತ್ತೆ ಮೇಘನಾಥನಿಗೆ ಯುದ್ಧ. ಸೊ ಅಲ್ಲಿ ಲಕ್ಷ್ಮಣ ಬಂದ್ಬಿಟ್ಟು ಮೂರ್ಛೆ ಹೋಗ್ತಾನೆ, ಫಸ್ಟ್ ಪಿಕ್ಚರ್. ಸೊ ನೆಕ್ಸ್ಟ್ ಪಿಕ್ಚರಲ್ಲಿ ಹೇಳ್ತಾರೆ ಶ್ರೀರಾಮಚಂದ್ರ ಪ್ರಭು ಆಂಜನೇಯನಿಗೆ ಸಂಜೀವಿನಿ ಪರ್ವತ ಇಟ್ಕೊಂಡು ಬರಲಿ. ಇಲ್ಲಿ ಸಂಜೀವಿನಿ ಪರ್ವತನ ಎತ್ಕೊಂಡು ಬರ್ತಾ ಇರ್ತಕ್ಕಂಥ ಆಂಜನೇಯ ಪ್ರಭು. ಅಲ್ಲಿ ನೆಕ್ಸ್ಟ್ ಪಿಕ್ಚರ್ ಬಂದರೆ ನಮಗೆ ಚಿಂತಾಮಣಿ ಕೊಡ್ತಾರೆ ಶ್ರೀರಾಮಚಂದ್ರ ಪ್ರಭು ಸೀತಾದೇವಿ ಕೊಡ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಅಶೋಕವನದಲ್ಲಿ ಸೀತಾದೇವಿಗೆ ಆಂಜನೇಯ ಚಿಂತಾಮಣಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಲಂಕಾದಲ್ಲಿ ಕುಂಭಕರ್ಣನ ಎಲ್ಲ ಅನಿಮಲ್ಸ್ನ ಬಿಟ್ಟು ಏಳಿಸ್ತಿರ್ತಕ್ಕಂಥ ಅಂಥದ್ದು ಇಲ್ಲಿ ಕುಂಭಕರ್ಣ. ಸೊ ಇಲ್ಲಿ ಲಂಕಾ ದಹನ ಮಾಡ್ತಾ ಇರ್ತಕ್ಕಂಥ ಆಂಜನೇಯ. ಸೊ ಅಲ್ಲಿ ಮೇಲೆ ನೋಡಿ, ಸುಗ್ರೀವ ರುಮಾದೇವಿ, ವಾಲಿ, ಸುಗ್ರೀವ, ಹನುಮಾನ್, ಅಂಗದ, ರಾಮ, ಲಕ್ಷ್ಮಣ, ಸೀತಾದೇವಿ. ಇವಲ್ಲ ಸೆಲ್ಫಿ ಅಂತ ನಾವೇನು ತೆಗಿತೀವಲ್ಲ, ಸೊ ಆ ಟೈಮಲ್ಲೇ ಸೆಲ್ಫಿ ಇತ್ತು ಅಂತ ತೋರಿಸ್ಲಿಕ್ಕೆ. ಆ್ಯಕ್ಚುಲಿ ಇದು ಸೆಲ್ಫಿ ಅಲ್ಲ, ದರ್ಪಣ ಸುಂದರಿ ಇದು. ಸೊ ಮಿರರಲ್ಲಿ ನೋಡ್ತಾ ಇರ್ತಕ್ಕಂಥ ಸುಂದರಿ ಇದು. ಸೊ ನಾವು ಈಗ ಅದನ್ನು ಸೆಲ್ಫಿ ಅಂತ ಇಷ್ಟಪನೆ ಆಗಿರ್ತಕ್ಕಂಥ ಜಾಗ ಇದು, ಗರ್ಭಗುಡಿ. ಮೇಲೆ ನೋಡಿ, ಫುಲ್ ಮೇಲೆ ವಿಠೋಬ, ಮಹಾರಾಷ್ಟ್ರದಿಂದ ಬಂದಕ್ಕಂಥ ವಿಠೋಬ ಫಸ್ಟ್ ಫುಲ್ ಮೇಲೆ ಟಾಪ್ ಫಸ್ಟ್ ಇರ್ತಕ್ಕಂಥದ್ದು ವಿಠಲ. ಕೆಳಗಡೆ 5 ವಿಷ್ಣುವಿನ ಅವತಾರಗಳಿದೆ. ಆ ಕಡೆ ರೈಟ್ ಸೈಡ್ ಇಂದ ಬಂದ್ರೆ ನಿಮಗೆ ಕಳಿಂಗ ಮರ್ದನ ಕೃಷ್ಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಜಯ ವಿಠಲ ದೇವಸ್ಥಾನ, ವಿಜಯ ವಿಠಲ ಮೂರ್ತಿ, ಹಾಫ್ ವಿಠಲ ಆಫ್ ತಿರುಪತಿ ಬಾಲಾಜಿ ಇದೆಲ್ಲ. ಸೊ ಆ ಮೂರ್ತಿ ಇಲ್ಲಿ ಇದ್ದಿದ್ದು. ಸೆಂಟ್ರಲ್ ಬರ್ತಕ್ಕಂಥದ್ದು ಶ್ರೀದೇವಿ, ಭೂದೇವಿ, ವಿಷ್ಣು. ಸೊ ನೆಕ್ಸ್ಟ್ ಗೋವರ್ಧನ ಪರ್ವತನ ಎತ್ಕೊಂಡು ಬರ್ತಾ ಇರ್ತಕ್ಕಂಥ ಕೃಷ್ಣ. ಸೊ ನೆಕ್ಸ್ಟ್ ಅದು ನೆಕ್ಸ್ಟ್ ನೋಡಿ, ಅದು ಉತ್ಸವ ಮೂರ್ತಿ. ಸೊ ಅದೆಲ್ಲ ಮಲ್ಟಿಪಲ್ ವಿಷ್ಣುವಿನ ವಿಗ್ರಹಗಳು, ಪೇಂಟಿಂಗ್ಸ್ ಎಲ್ಲ ಕಾಣುತ್ತೆ ನೋಡಿ, ಅಲ್ಲೆಲ್ಲ ಗ್ರೀನ್, ರೆಡ್, ಎಲ್ಲೋ ಕಲರ್. ಇದು ಪರಿಕ್ರಮಣ, ಪ್ರದಕ್ಷಿಣೆ, ಲೆಫ್ಟ್ ಸೈಡಿಂದ ಹೋಗಿ ರೈಟ್ ಸೈಡ್ ಬರಲಿಕ್ಕೆ. ಹೋಗಿ ಬನ್ನಿ ಸರ್, ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಮುಸ್ಲಿಮರು ಬಂದು ದಾಳಿ ಮಾಡಿರಲ್ಲ, ದಾಳಿ ಮಾಡಿದಾಗ ಅವರ ಸಂಪತ್ತಷ್ಟು ದೋಚೋ ಇಷ್ಟ ಇದ್ರೆ ಅದೆಲ್ಲ ಹೊಡೆದ ಅದ ತಳ ತಗೊಂಡು ಹೋಗ್ತೀರ. ಆದ್ರೆ ಅವ್ರು ನಮ್ಗೆ ಮೂರ್ತಿಗಳನ್ನು ನಾಶ ಮಾಡಿರೋದ್ರಿಂದ ಅಲ್ಲಿ ಮೂರ್ತಿ ಇಲ್ಲ. ಅವ್ರಿಗೆ ಸಂಪತ್ತಷ್ಟು ದೋಚೋಲ್ಲ, ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ನಾಶ ಮಾಡಬೇಕು. ಈಗ ಬಂಗಾರ ನೀವು ಬೆಸ್ಟ್ ಎಕ್ಸಾಂಪಲ್ ಈ ಮೂರ್ತಿ ತೋರಿಸ್ಬೇಕು, ಜಯ ವಿಜಯ ಮೂರ್ತಿ ತೋರಿಸ್ಬೇಕು ಸರ್. ಇದು ಅವ್ರು ಸಾರ್ ಹೇಳಿದ್ದು. ಆ್ಯಕ್ಚುಲಿ ಈ ಕಡೆ ನೋಡಿ, ಇಲ್ಲಿ ನೀರಿನ ಫೆಸಿಲಿಟಿ ಇತ್ತು ಯಾವಾಗ್ಲೂ. ಸೊ 24 ಅವರ್ಸಲ್ಲಿ ನೀರು ಹರಿತಾ ಇತ್ತು. ಸೊ ಇಲ್ಲಿ ಮೇಲ್ಗಡೆ ಬಾಲ್ಕನೀಸ್ ಎಲ್ಲ ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಹೋಲ್ಸ್ ಗ್ಯಾಪ್ಸ್ ಎಲ್ಲ ಇದೆಯಲ್ಲ. ಸೊ ಅದು ಆವಾಗ ಕಂಪ್ಲೀಟ್ ಪ್ರದಕ್ಷಿಣೆಗೆ ಬೆಳಕಿನ ಫೆಸಿಲಿಟಿ ಬರಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಪದ್ಧತಿ ನೋಡಿ. ಆ ನೀರಲ್ಲಿ ಸೂರ್ಯನ ಕಿರಣಗಳು ಎಕ್ಸಾಕ್ಟ್ ಸನ್ ರೇಟ್ ಬಿದ್ದಾಗ ಅದರದ್ದು ರಿಫ್ಲೆಕ್ಷನ್ ಕಂಪ್ಲೀಟ್ ಪ್ರದಕ್ಷಿಣೆಗೆ ಬೆಳಕು ಬರಲಿಕ್ಕೋಸ್ಕರ. ಸೊ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿರ್ಬೇಕು ನೋಡಿ. ಕಂಪ್ಲೀಟ್ ಕಲ್ಲಲ್ಲಿ ಅಷ್ಟು ಹೋಲ್ಸ್ ಮಾಡೋದು, ನೀರಲ್ಲಿ ಬೀಳ್ತಕ್ಕಂಥದ್ದು ಅದ್ಭುತವಾದಂಥ ಶಿಲ್ಪಕಲಾ ಚಾತುರ್ಯ ಅದು ಅಂತ. ಟೆಂಪಲ್ ಬಗ್ಗೆ ಇರ್ತಕ್ಕಂಥ ಶಾಸನ ಇದು, ಲಿಪಿ. ಸೊ ಓಲ್ಡ್ ಕನ್ನಡದಲ್ಲಿದೆ, ಮಧ್ಯಕಾಲೀನ ಕನ್ನಡ, ತೆಲುಗು, ಸಂಸ್ಕೃತ 3 ಲ್ಯಾಂಗ್ವೇಜಸ್ ಮಿಕ್ಸ್ ಇದೆ. ಫಸ್ಟ್ ನೋಡಿ, ಮೇಲೆ ವಿಠ್ಠಲ ದೇವರು, ಶ್ರೀ ವಿಠ್ಠಲ ದೇವರು. ಇಲ್ಲಿ ನೋಡಿ, ತಂದೆ ನರಸನಾಯಕ, ಕೃಷ್ಣದೇವರಾಯರ್ ಫಾದರ್, ತಾಯಿ ನಾಗಾಜಿ ದೇವಿ ಅವ್ರ ತಾಯಿ. ಇಲ್ಲಿ ನೋಡಿ, ಶ್ರೀಕೃಷ್ಣರಾಯ ಮಹಾರಾಯರು ಅವರ ದೇವಿಯರು, ಚಿನ್ನಾದೇವಿ, ತಿರುಮಲಾ ದೇವಿ, ಅಮ್ಮನವರು ವಿಠ್ಠಲ ದೇವರಿಗೆ ಗೌರವವಾಗಿ. ಸೊ ಕಂಪ್ಲೀಟ್ಲಿ ಮೆನ್ಷನ್ ಆಗಿದೆ, ಯಾವ ರಾಜ ಯಾವಾಗ ಕಟ್ಸಿದ್ರು, ಯಾವಾಗ ಎಂಡ್ ಆಯ್ತಂತ ಎಲ್ಲ ಕಂಪ್ಲೀಟ್ ಮೆನ್ಷನ್ ಆಗಿದೆ. ಇದು ಸಭಾ ಮಂಟಪ. ಸೊ ಮೀಟಿಂಗ್ ಹಾಲ್, ಟ್ರೇಡಿಂಗ್ ಬಗ್ಗೆ ಆಗಿರ್ಬೋದು, ಉತ್ಸವ ಆಮೇಲೆ ಫಂಕ್ಷನ್ಸ್ ಬಗ್ಗೆ, ಫೆಸ್ಟಿವಲ್ಸ್ ಬಗ್ಗೆ ಮಾಡ್ತಕ್ಕಂಥ 100 ಪಿಲ್ಲರ್ಸ್ ಮಂಟಪ, ಒಳಗಡೆ 100 ಪಿಲ್ಲರ್ ಮಂಟಪ ಇದು. ಸೊ ಬಂದಂಥ ಭಕ್ತಾದ್ರಿಗಳು ಈಸಿಯಾಗಿ ಸ್ಟೋನಲ್ಲಿ ಅದ್ಭುತವಾದಂಥ 7D ಆರ್ಟ್ ಅಂತಲೇ ಹೇಳ್ಬೋದು. 7 ಮಲ್ಟಿಪಲ್ ಆರ್ಕಿಟೆಕ್ಚರ್ಸ್ ಇದೆ ಇದರಲ್ಲಿ ನೋಡಿ. ಫಸ್ಟ್ ಒನ್, ಫ್ರಾಗ್ ಜಂಪಿಂಗ್ ಇನ್ ಟು ದ ವಾಟರ್, ಕಪ್ಪೆ ಜಿಗಿತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಆದಿಶೇಷ, ಶೇಷನಾಗನ ಹೆಡ್. ಕೆಳಗಡೆ ಶಿವಲಿಂಗದ ಪಿಂಡ ಮಾತ್ರ ಇದೆ, ಮೇಲೆ ಆದಿಶೇಷ, ನಾಗಲಿಂಗ ಅಂತ ಕರಿತೀವಿ ಇದಕ್ಕೆ. ಮದರ್ ಮಂಕಿ, ಬೇಬಿ ಮಂಕಿನ ಲಿಫ್ಟ್ ಮಾಡ್ತಾ ಇರ್ತಕ್ಕಂಥ, ಎತ್ಕೊಳ್ತಾರೆ. ಇದು ಮೂವಿಂಗ್ ಸ್ನೇಕ್, ಟೇಲ್ ಟು ಹೆಡ್, ಸ್ನೇಕ್ ಮೂವ್ ಆಗ್ತಾ ಇರ್ತಕ್ಕಂಥದ್ದು ನೋಡಿ. ಇದು ನೋಡಿ, ವಾಯುಪುತ್ರ ಹನುಮಾನ್ ಲಂಕಾಗ್ ಹಾರ್ತಾ ಇರ್ತಕ್ಕಂಥದ್ದು. ಒಂದು ಕಾಲು ಕೆಳಗೆ, ಒಂದು ಮೇಲೆ, ಫುಲ್ಲು ಬಾಡಿ, ಬಾಲ, ಕೈ, ಕಣ್ಣು.
ಸೊ ಈ ಕಡೆ ನೋಡಿ ಮದರ್ ಮಂಕಿ ಬೇಬಿ ಮಂಕಿಗೆ ಫೀಡಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಬಾಲ ಕೂಡ ಕಾಣ್ತೀರ. ಸೊ ಇದ್ರ ಬಗ್ಗೆ ಇಲ್ಲಿ ಶಾಸನ ಇದೆ, ಇನ್ಸ್ಕ್ರಿಪ್ಷನ್ ಇದೆ. ಶರಭಯ್ಯನ ಆರ್ಕಿಟೆಕ್ಚರು. ಸೊ ಅವ್ರ ಅಂಡರಲ್ಲಿ ಬರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಂದ ಇದನ್ನು ಕೆತ್ತನೆ ಮಾಡಿದ್ದಾರೆ. ಇದರಲ್ಲಿ 7 ಬ್ಯೂಟಿಫುಲ್ ಆರ್ಕಿಟೆಕ್ಚರ್ಸ್ ಇದೆ ಅಂತ ಅದರಿಂದ ನಮಗೆ ತಿಳಿದು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಎಸ್, ಹಾ ಯಾವುದು ಇದಾ? ಬಟ್ ಇದು ಆಕ್ಚುಲಿ ಇದು ಇಷ್ಟೇ ಕಾಣುತ್ತೆ ನಮಗೆ. ನರಸಿಂಹಸ್ವಾಮಿದು ಹಿಂಗ್ ಇದ್ದಿದ್ದಿಲ್ಲ, ಇದು ಪಟ್ಟಿ ಹೊಸದಾಗಿ ಹಾಕಿರ್ತಕ್ಕಂಥದ್ದು. ಈ ಪಟ್ಟಿ ಇರ್ಲಿಲ್ಲ ಒರಿಜಿನಾಲಿಟಿ ಆಗಿ. ಲಕ್ಷ್ಮೀ ನರಸಿಂಹ ಲೆಫ್ಟ್ ಸೈಡ್ ಅಲ್ಲಿ ಲಕ್ಷ್ಮೀ ಮಾತಾ ಇದೆ, 4 ಕೈಗಳು. ಕೆಳಗಡೆ ಬ್ಯಾಕ್ ಸೈಡ್ ಇಂದ ಲಕ್ಷ್ಮಿ ಈ ತರ ಕಾಮ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ನರಸಿಂಹನ ಹಿರಣ್ಯಕಶಿಪಿನ ಸಂಹಾರ ಮಾಡಿರ್ತಕ್ಕಂಥ ಉಗ್ರ ರೂಪದಲ್ಲಿರ್ತಕ್ಕಂಥ ನರಸಿಂಹವನ್ನ ಶಾಂತ ರೂಪ ಮಾಡ್ಲಿಕ್ಕೆ ಇದು ಯೋಗ ನರಸಿಂಹ ಇದು ಯೋಗ ಪಟ್ಟಿ. ಅದು ಎಲ್ಲ ಬಿದ್ದು ಒಡೆದಾಕಿದ್ರಲ್ಲ, ಸೊ ಅದು ಬ್ಯಾಲೆನ್ಸ್ಡ್ ಆಗಿ ಕುತ್ಕೊಳ್ಳಿಕ್ಕೆ SID ಈ ರೀತಿ. ಅಂದ್ರೆ ವಿಷ್ಣುವಿನ ದಶಾವತಾರ 10 ಅಲ್ವಾ, ಸೊ 10 ಮಾಡಲ್ಸ್ ಇದೆ. ಇದು ನೋಡಿ ಫಸ್ಟ್ ಸ್ಟೆಪ್ ಬೇಸ್ ಲೆವೆಲ್ ಇದು. ಸೊ ಇದು ನೋಡಿ ಸಂಗೀತ ಮ್ಯೂಸಿಕಲ್ ಪಿಲ್ಲರ್ಸ್. ಒಳಗಡೆ ಇರ್ತಕ್ಕಂಥ ಕೋದಂಡ ರೂಪ ರಾಮನ ವಿಗ್ರಹ. ಸೊ ಇದೆಲ್ಲ ಕೀರ್ತಿ ಮುಖ. ಸೊ ಟೆಂಪಲ್ಗೆ ಯಾವುದೇ ಒಂದು ಟೆಂಪಲ್ಗೆ ನೆಗೆಟಿವ್ ಎನರ್ಜಿ ಬೀಳಬಾರ್ದು ಅಂತ ಮಾಡ್ತೀವಲ್ವಾ. ಸೊ ಮೇಲುಗಡೆ ನೋಡಿ ಮ್ಯೂಸಿಕಲ್ ಪಿಲ್ಲರ್ಸ್ ಮೇಲೆ ಇದೆಲ್ಲ ಫೇಸ್ ಇದೆಲ್ಲ ಅದು. ಸೊ ಇದು ನೋಡಿ ಮೇಲಿನ ಸ್ಟೆಪ್, ರಿಂಗ್ ಮೇಲೆ ಡಿಸೈನ್ ಇದೆಲ್ಲ ಅದ್ರ ಮೇಲೆಗಡೆ ಮೇಲೆ. ಅದ್ರ ಆ್ಯಕ್ಚುಲಿ ಮೇಲೆ ಶೀಲಿಂಗ್ ಇತ್ತು, ಅದ್ರ ಮೇಲೆ ಗೋಪುರ ಇತ್ತು, ಗೋಪುರದ ಮೇಲೆಲ್ಲ ಕಳಶ ಇತ್ತು, ಅದು ಒಡೆದಾಕಿದೆ. ಸೊ ಪರ್ಫೆಕ್ಟ್ ಮಾಡಲ್ಸ್ನ ಮಾಡಿಕೊಂಡು ರಾಜನಿಗೆ ತೋರ್ಸಕ್ಕಂಥ ಪದ್ಧತಿ. ಅದು ರಾಜ ಪರ್ಫೆಕ್ಟ್ ಇದೆ ಅಂದಾಗ ಮಾತ್ರನೇ ಟೆಂಪಲ್ ಕಟ್ತಕ್ಕಂಥ ಪದ್ಧತಿ. ಸೊ ಇವಾಗ ಇಂಜಿನಿಯರ್ಸ್ ಎಲ್ಲ ಸ್ಕೆಚ್ ಕೊಡ್ತಾರಲ್ಲ ನಮಗೆ, ಸೊ ಆ ರೀತಿ ಅವಾಗಿಂದೇ ಮಿನಿಯೇಚರ್ಸ್. ಹಾಂ, ಹೆಡ್ ನೋಡಿ ಎಲಿಫೆಂಟ್, ಕಂಪ್ಲೀಟ್ ಎಲಿಫೆಂಟ್, 1 ಪಿಕ್ಚರ್ 1 ಸೈಡ್. ಈ ಕಡೆ ನೋಡಿ ಎತ್ತು. ಸೊ ಆನೆ ಅಂತ ಬಂದಾಗ ಅಗ್ರಿಕಲ್ಚರಲ್, ಆನೆ ಅಂತ ಬಂದಾಗ ಅಡ್ಮಿನಿಸ್ಟ್ರೇಷನ್, ಕಿಂಗ್ ರಾಜರು. ಸೊ ಅಗ್ರಿಕಲ್ಚರ್ ಅಂತ ಬಂದಾಗ ಎತ್ತು. ಸೊ ರಾಜ ಮತ್ತು ರೈತ ಇಬ್ಬರು ಕಾಂಬಿನೇಷನಲ್ಲಿ ಇದ್ದಾಗ ಒಂದು ಸಾಮ್ರಾಜ್ಯ ಶ್ರೀಮಂತವಾಗಿರುತ್ತೆ, ದಕ್ಷವಾಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದು ಕಲ್ಯಾಣ ಮಂಟಪ. ಸೊ ದೇವರ ಉತ್ಸವ ಮೂರ್ತಿಗಳೆಲ್ಲ ಇಲ್ಲಿ ತಂದು ಇಟ್ಟು ಮದುವೆ ಕಾರ್ಯಕ್ರಮಗಳಲ್ಲಿ ನಡೆಸ್ಕೊಡ್ತಾ ಇದ್ರು. ಸೊ ಇಲ್ಲಿ ನೋಡಿ ವಿಷ್ಣುವಿನ 10 ದಶಾವತಾರಗಳನ್ನ ಒಂದೇ ಒಂದು ಪಿಲ್ಲರಲ್ಲಿ ನೋಡ್ಬೋದು ನಾವು. ನೋಡಿ ಫಸ್ಟ್ ಮತ್ಸ್ಯ, ಸೆಕೆಂಡ್ ಕೂರ್ಮ, 3rd ವರಾಹ, 4th ನರಸಿಂಹ, 5th ವಾಮನ, 6th ಪರಶುರಾಮ, 7th ಶ್ರೀರಾಮ, 8th ಬಲರಾಮ, 9th ಕೃಷ್ಣ, 10th ಅಪ್ಕಮಿಂಗ್ ನೆಕ್ಸ್ಟ್ ಕಲ್ಕಿ ಬರ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಕಲ್ಕಿ ಮಾಡಿರ್ತಕ್ಕಂಥದ್ದು 10ನೇ ಅವತಾರ. ಸೊ ಇದು ನೋಡಿ 5 ಡಿಫ್ರೆಂಟ್ ಅನಿಮಲ್ಸ್ನ ಕಾಂಬಿನೇಷನಲ್ಲಿ ಒಂದೇ ಒಂದಾಗಿ ಮಾಡಿರ್ತಕ್ಕಂಥದ್ದು. ಮಿಕ್ಸ್ಡ್ ಆಫ್ 5 ಅನಿಮಲ್ಸ್ ಇದೆ ನೋಡಿ. ಕುದುರೆ ಬಾಡಿ ಇರ್ತಕ್ಕಂಥದ್ದು, ಇದು ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ ಕುದುರೆ ರನ್ನಿಂಗ್ ಫಾಸ್ಟ್ ಇರುತ್ತೆ. ಸೊ ಎಲಿಫೆಂಟ್ದು ಟ್ರಂಕ್ ಇದೆ. ಸೊ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ. ಸೊ ಫೇಸ್ ಬಂದ್ಬಿಟ್ಟು ಲಯನ್ದು, ಸ್ಟ್ರೆಂಥನಿಂಗ್ ಆಫ್ ಅ ಲಯನ್. ಫಾಕ್ಸ್ ಇಯರ್ ಇದೆ, ಫಾಕ್ಸ್ ಇಯರ್ ಭಾಳ ಶಾರ್ಪ್ ಆಗಿರುತ್ತೆ. ಬ್ಯೂಟಿಫುಲ್ ಫೆದರ್ಸ್ ಇದೆ, ಪಿಕಾಕ್ದು ಬ್ಯೂಟಿ ರಿಪ್ರೆಸೆಂಟ್ ಮಾಡುತ್ತೆ. ಈ ಎಲ್ಲ ಡಿಫ್ರೆಂಟ್ 5 ಕ್ವಾಲಿಟೀಸ್ ರಾಜನಲ್ಲಿ ಇದ್ದಾಗ ಮಾತ್ರನೇ ರಾಜ ಅನ್ಸ್ಕೊಳ್ತಾನೆ ಅಂತ ತೋರಿಸ್ಲಿಕ್ಕೆ ಎಲ್ಲ ಹಿಂದೂ ಟೆಂಪಲಲ್ಲಿ ಈ ರೀತಿ ಇರುತ್ತೆ. ಸೊ ಇದು ನೋಡಿ ಭಕ್ತ ಪ್ರಹ್ಲಾದನ ಸ್ಟೋರಿ. ಭಕ್ತ ಪ್ರಹ್ಲಾದ, ಹಿರಣ್ಯಕಶಿಪು, ಒಂದು ಪಿಲ್ಲರಿಂದ ಹೊರಗಡೆ ಬಂದಾಗಂತ ನರಸಿಂಹಸ್ವಾಮಿ, ಮೇಲೆಗಡೆ ಇಬ್ಬರಿಗೆ ಯುದ್ಧ ನಡೀತಾ ಇರ್ತಕ್ಕಂಥ, 3rd one ಫುಲ್ ಮೇಲೆ ಸಂಹಾರ ಮಾಡಿರ್ತಕ್ಕಂಥದ್ದು. ಸೊ ಯಾವ್ದು ಆಗಿನ ಕಾಲದಲ್ಲಿ ಟೆಂಪಲ್ಸ್ಗಳಂದರೆ ಎಜುಕೇಷನ್ ಸೆಂಟರ್ಗಳಾಗಿತ್ತು, ಗುರುಕುಲಗಳಾಗಿತ್ತು. ಗುರುಕುಲದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತನೆಲ್ಲ ಕಲಿಸ್ಲಾಗ್ತಾ ಇತ್ತು. ಸೊ ಕಲ್ತಂಥ ವಿದ್ಯಾರ್ಥಿಗಳು ಈ ರೀತಿ ಸ್ಟೋನಲ್ಲಿ ಕೆತ್ತನೆ ಮಾಡಿದಾಗ ಅದು ಸಾವಿರಾರು ವರ್ಷಗಳ ಕಾಲ ಹಾಗೇ ಇರುತ್ತೆ. ಸೊ ಮುಂದೆ ಬರೋಂಥ ಪೀಳಿಗೆಗೆ ಜಸ್ಟ್ ನೋಡಿಬಿಟ್ಟು ಕಲೀಲಿ ಮತ್ತು ಮೆಸೇಜಸ್ನ ಕೊಟ್ಟಿದ್ದಾರೆ ಪ್ರತಿಯೊಂದರಲ್ಲೂ. ಹೀಗಾಗಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋಗಿ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನ ತೋರಿಸಿರ್ತಾರೆ. ಹಾಗೆ ಸೊ ಆವಾಗ ತೆಗ್ದಿತ್ತು ಕೆತ್ತಿರ್ತಕ್ಕಂಥ ಆರ್ಟ್ ಇದು. ಸೊ ಅಶೋಕವನದಲ್ಲಿ ಎಲ್ಲ ರಾಕ್ಷಸರಿರ್ತಾರಲ್ವ, ಸೀತಾದೇವಿ ಅಂತ, ಅವ್ರನ್ನೆಲ್ಲರನ್ನ ಹನುಮಾನ್ ಬಾಲ ಮತ್ತು ಕೈಯಿಂದ ಕಾಲುಗಳಿಂದ ಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಇಂದ್ರಜಿತ್ ಮತ್ತು ಹನುಮಾನ್ಗೆ ಯುದ್ಧ. ಇಂದ್ರಜಿತ್ ಮತ್ತು ಹನುಮಾನ್, ರಾವಣನ ಮಗ ಇಂದ್ರಜಿತ್. ಸೊ ಆಂಜನೇಯನ ಕರ್ಕೊಂಡು ಹೋಗ್ತಾರೆ ರಾವಣನ ಹತ್ರ. ರಾವಣ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿ ಕೊಡಲ್ಲ ಕೂತ್ಕೊಳ್ಳಿಕ್ಕೆ, ಸಂಪೂರ್ಣ ತನ್ನ ಬಾಲವನ್ನೇ ಸಿಂಹಾಸನ ಮಾಡಿ ಕೂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಸೊ ಹನುಮಾನ್ ಬಾಲಕ್ಕೆ ಬೆಂಕಿ ಇಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಹನುಮಂತ ಭೂರ ಲಂಕಾ ದಹನವನ್ನು ಮಾಡಿರ್ತಕ್ಕಂಥದ್ದು. ಸೊ ಕಂಪ್ಲೀಟ್ ಒಂದು ಪಿಲ್ಲರಲ್ಲೇ ಕಂಪ್ಲೀಟ್ ಸ್ಟೋರಿ ಇದೆ. ಎಸ್.